ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಆಗೋದು ಬಹುತೇಕ ಪಕ್ಕಾ ಆಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮಾತಾಡ್ತಿರಬೇಕಾದ್ರೆ ಒಂದು ವಾರದಲ್ಲಿ ಎಲ್ಲ ಚೇಂಜ್ ಆಗತ್ತೆ ಅಂತ ಹೇಳಿದರು. ಪಕ್ಕದ ರಾಜ್ಯವೊಂದರಲ್ಲಿ ಕೂಡ ದಲಿತರನ್ನು KPCC ಅಧ್ಯಕ್ಷರನ್ನಾಗಿ ಅಲ್ಲಿಯ ಪ್ರದೇಶ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಹೋಗಿ ಕಂಪ್ಲೇಂಟ್ ಕೊಟ್ರಲ್ಲ, ಅದಕ್ಕೆ ಅನುಗುಣವಾಗಿ ಇದೀಗ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿದ ಮಾತಿನ ಮರ್ಮ ಏನು? 8 ದಿನ ಅಥವಾ ಒಂದು ವಾರದಲ್ಲಿ ಆಗುತ್ತೆ ಅಂದ್ರೆ ಏನು? ಒಂದು ಲೆಕ್ಕಾಚಾರ ಪ್ರಕಾರ DK ಶಿವಕುಮಾರ್ ಅವರ ಕೈಯಿಂದ KPCC ಅಧ್ಯಕ್ಷಗಿರಿ ಹೋಗತ್ತಾ? ಮತ್ತೊಂದು ಲೆಕ್ಕಾಚಾರ ಪ್ರಕಾರ ಇನ್ನು ಕೆಲವೇ ತಿಂಗಳಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿದು ಬರುತ್ತಾ? ಚರ್ಚೆ ಸಿದ್ಧವಾಗಿದೆ. ಒಂದು ರಿಪೋರ್ಟ್. DKಶಿ KPCC ಅಧ್ಯಕ್ಷ ಕುರ್ಚಿಗೆ ಬಂತು ಗೊತ್ತು. ಸತೀಶ್ಗೆ ಪಟ್ಟಾಭಿಷೇಕ ಮಾಡ್ತಾರಾ ಖರ್ಗೆ? DK ಶಿವಕುಮಾರ್ ವಿರುದ್ಧ ಬಹಿರಂಗ ಸಮರ ಸಾರಿ ದೆಹಲಿಯಲ್ಲಿ ನಿಂತು ತೊಡೆ ತಟ್ಟಿದ್ದ ಸತೀಶ್ ಜಾರಕಿಹೊಳಿ ಕೊನೆಗೂ ಯುದ್ಧ ಗೆದ್ದಂತೆ ಕಾಣ್ತಿದೆ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಎಂಬ ಸಾಹುಕಾರನ ಬೇಡಿಕೆಗೆ ಹೈಕಮಾಂಡ್ ಮಣಿಯೋದು ಪಕ್ಕಾ ಆಗಿದೆ. ಕಲಬುರಗಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನ ಸದ್ಯದಲ್ಲೇ ಬದಲಾವಣೆ ಆಗಲಿದೆ ಎಂಬ ಸುಳಿವು ಕೊಟ್ಟಿದ್ದಾರೆ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ. ಬಾಕಿಯು ಒಂದು ಆಗ್ತವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸನಾಗ ಮಾಡಿ ಮುಗಿಸ್ತೇವೆ. DKಶಿಯಿಂದ KPCC ಅಧ್ಯಕ್ಷಗಾದ ಕಿತ್ತುಕೊಂಡು ದಲಿತ ನಾಯಕರು ಸುಮ್ಮನಾಗ್ತಿಲ್ಲ. ಬಂಡೆಯ CM ಕನಸಿಗೂ ಕೊಳ್ಳಿಯಿಡಲು ಸಿದ್ಧತೆ ನಡೆದಿದೆ. ಅದಕ್ಕಾಗಿ ದಲಿತ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ. ದಲಿತ ಸಮಾವೇಶಕ್ಕೆ ಪುನರ್ಜೀವ ನೀಡಲು ಸಚಿವ ಶಾಸಕರು ಸಿದ್ಧತೆ ನಡೆಸಿದ್ದಾರೆ. ಈ ಹಿಂದೆ DKಶಿ ಹೊಡೆತಕ್ಕೆ ದಲಿತ ಸಮಾವೇಶ ರದ್ದಾಗಿತ್ತು. ಹೈಕಮಾಂಡ್ಗೆ ದೂರು ನೀಡಿ ಸಮಾವೇಶ ತಡೆಯುವಲ್ಲಿ DKಶಿ ಯಶಸ್ವಿಯಾಗಿದ್ದರು. ಅಂದು ರದ್ದಾಗಿದ್ದ ಸಮಾವೇಶ ಆರಂಭಿಸಲು ಸಿದ್ಧತೆ ನಡೀತಾ ಇದೆ. ಇದೇ ಭಾನುವಾರ ಖರ್ಗೆ ಜೊತೆ ಪರಮೇಶ್ವರ್ 30 ನಿಮಿಷ ಕಾಲ ಚರ್ಚಿಸಿದ್ರು. ಸಮಾವೇಶ ನಡೆಸಿ ತಳಮಟ್ಟದ ಸಮುದಾಯ ಶಕ್ತಿ ಪ್ರದರ್ಶನ ಮಾಡಬೇಕು. ದಲಿತ ಶಾಸಕರು ಸಚಿವರನ್ನ ಒಂದೇ ವೇದಿಕೆಗೆ ತರೋದಕ್ಕೆ ಈ ಪ್ಲಾನ್ ನಡೆಯುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಸಮಾವೇಶದ ಮೂಲಕ ದಲಿತ CM ಚರ್ಚೆಗೆ ಮರುಜೀವ ನೀಡಲು ನಿರ್ಧರಿಸಲಾಗಿದೆ. ಕೆಲವು ಅರ್ಜಿಗಳನ್ನ ಅವ್ರಿಗೆ ಮಾತಾಡೋದಿದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಬಂದ ಮೇಲೆ ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡ್ತೀನಿ. ಈಗ ಯಾರೇನು ಭೇಟಿ ಮಾಡ್ತೀನಿ ಎಲ್ಲನೂ ಅಂತ್ಯದಲ್ಲಿ ಹೋಗೋವಾಗ ನಿಮ್ಗೆಲ್ಲ ಮಾಹಿತಿ ಹೇಳ್ಬಿಟ್ಟು ಹೋಗ್ತಾರೆ. ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. KPCC ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಅವೆಲ್ಲ ಸುಳ್ಳು. ಅವೆಲ್ಲ ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ಇನ್ನು ಒಂದೇ ವಾರದಲ್ಲಿ DKಶಿ ಕುರ್ಚಿಗೆ ಕುತ್ತು ಬಂದೇ ಬಿಡುತ್ತಾ? ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗಿಯೇ ಬಿಡ್ತಾರಾ? ಹಂಗೇನಾದ್ರೂ ಆದ್ರೆ DKಶಿ ಸುಮ್ಮನಿರ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಆಗೋದು ಬಹುತೇಕ ಪಕ್ಕಾ ಆಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮಾತಾಡ್ತಿರಬೇಕಾದ್ರೆ ಒಂದು ವಾರದಲ್ಲಿ ಎಲ್ಲ ಚೇಂಜ್ ಆಗತ್ತೆ ಅಂತ ಹೇಳಿದರು. ಪಕ್ಕದ ರಾಜ್ಯವೊಂದರಲ್ಲಿ ಕೂಡ ದಲಿತರನ್ನು KPCC ಅಧ್ಯಕ್ಷರನ್ನಾಗಿ ಅಲ್ಲಿಯ ಪ್ರದೇಶ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಹೋಗಿ ಕಂಪ್ಲೇಂಟ್ ಕೊಟ್ರಲ್ಲ, ಅದಕ್ಕೆ ಅನುಗುಣವಾಗಿ ಇದೀಗ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿದ ಮಾತಿನ ಮರ್ಮ ಏನು? 8 ದಿನ ಅಥವಾ ಒಂದು ವಾರದಲ್ಲಿ ಆಗುತ್ತೆ ಅಂದ್ರೆ ಏನು? ಒಂದು ಲೆಕ್ಕಾಚಾರ ಪ್ರಕಾರ DK ಶಿವಕುಮಾರ್ ಅವರ ಕೈಯಿಂದ KPCC ಅಧ್ಯಕ್ಷಗಿರಿ ಹೋಗತ್ತಾ? ಮತ್ತೊಂದು ಲೆಕ್ಕಾಚಾರ ಪ್ರಕಾರ ಇನ್ನು ಕೆಲವೇ ತಿಂಗಳಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿದು ಬರುತ್ತಾ? ಚರ್ಚೆ ಸಿದ್ಧವಾಗಿದೆ. ಒಂದು ರಿಪೋರ್ಟ್. DKಶಿ KPCC ಅಧ್ಯಕ್ಷ ಕುರ್ಚಿಗೆ ಬಂತು ಗೊತ್ತು.
ಸತೀಶ್ಗೆ ಪಟ್ಟಾಭಿಷೇಕ ಮಾಡ್ತಾರಾ ಖರ್ಗೆ? ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ಸಮರ ಸಾರಿ ದೆಹಲಿಯಲ್ಲಿ ನಿಂತು ತೊಡೆಯ ತೊಟ್ಟಿದ್ದ ಸತೀಶ್ ಜಾರಕಿಹೊಳಿ ಕೊನೆಗೂ ಯುದ್ಧ ಗೆದ್ದಂತೆ ಕಾಣುತ್ತಿದೆ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಎಂಬ ಸಾಹುಕಾರನ ಬೇಡಿಕೆಗೆ ಹೈಕಮಾಂಡ್ ಮಣಿಯುವುದು ಪಕ್ಕಾ ಆಗಿದೆ. ಕಲಬುರಗಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನ ಸದ್ಯದಲ್ಲೇ ಬದಲಾವಣೆ ಆಗಲಿದೆ ಎಂಬ ಸುಳಿವು ಕೊಟ್ಟಿದ್ದಾರೆ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಬಂದಿದೆ. ಈಗ 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸನಾಗ ಮಾಡಿ ಮುಗಿಸ್ತೇವೆ. ಡಿಕೆಶಿಯಿಂದ ಕೆಪಿಸಿಸಿ ಅಧ್ಯಕ್ಷಗಾದ ಕಿತ್ತುಕೊಂಡು ದಲಿತ ನಾಯಕರು ಸುಮ್ಮನಾಗ್ತಿಲ್ಲ. ಬಂಡೆಯ ಸಿಎಂ ಕನಸಿಗೂ ಕೊಳ್ಳಿಯಿಡಲು ಸಿದ್ಧತೆ ನಡೆದಿದೆ. ಅದಕ್ಕಾಗಿ ದಲಿತ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ. ದಲಿತ ಸಮಾವೇಶಕ್ಕೆ ಪುನರ್ಜೀವ ನೀಡಲು ಸಚಿವ ಶಾಸಕರು ಸಿದ್ಧತೆ ನಡೆಸಿದ್ದಾರೆ. ಈ ಹಿಂದೆ ಡಿಕೆಶಿ ಹೊಡೆತಕ್ಕೆ ದಲಿತ ಸಮಾವೇಶ ರದ್ದಾಗಿತ್ತು. ಹೈಕಮಾಂಡ್ಗೆ ದೂರು ನೀಡಿ ಸಮಾವೇಶ ತಡೆಯುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ದರು. ಅಂದು ರದ್ದಾಗಿದ್ದ ಸಮಾವೇಶ ಆರಂಭಿಸಲು ಸಿದ್ಧತೆ ನಡೀತಾ ಇದೆ. ಇದೇ ಭಾನುವಾರ ಖರ್ಗೆ ಜೊತೆ ಪರಮೇಶ್ವರ್ 30 ನಿಮಿಷ ಕಾಲ ಚರ್ಚಿಸಿದ್ರು. ಸಮಾವೇಶ ನಡೆಸಿ ತಳಮಟ್ಟದ ಸಮುದಾಯ ಶಕ್ತಿ ಪ್ರದರ್ಶನ ಮಾಡಬೇಕು. ದಲಿತ ಶಾಸಕರು ಸಚಿವರನ್ನ ಒಂದೇ ವೇದಿಕೆಗೆ ತರೋದಕ್ಕೆ ಈ ಪ್ಲಾನ್ ನಡೆಯುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಸಮಾವೇಶದ ಮೂಲಕ ದಲಿತ ಸಿಎಂ ಚರ್ಚೆಗೆ ಮರುಜೀವ ನೀಡಲು ನಿರ್ಧರಿಸಲಾಗಿದೆ. ಕೆಲವು ಅರ್ಜಿಗಳನ್ನ ಅವ್ರಿಗೆ ಮಾತಾಡೋದಿದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಬಂದ ಮೇಲೆ ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡ್ತೀನಿ. ಈಗ ಯಾರೇನು ಭೇಟಿ ಮಾಡ್ತೀನಿ ಎಲ್ಲನೂ ಅಂತ್ಯದಲ್ಲಿ ಹೋಗೋವಾಗ ನಿಮಗೆಲ್ಲ ಮಾಹಿತಿ ಹೇಳ್ಬಿಟ್ಟು ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನ ಕಾರ್ಯಕರ್ತರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಅವೆಲ್ಲ ಸುಳ್ಳು. ಅವೆಲ್ಲ ನಾಯಕರು ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಇನ್ನು ಒಂದೇ ವಾರದಲ್ಲಿ ಡಿಕೆಶಿ ಕುರ್ಚಿಗೆ ಕುತ್ತು ಬಂದೇ ಬಿಡುತ್ತಾ? ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗೇ ಬಿಡ್ತಾರಾ? ಹಂಗೇನಾದ್ರೂ ಆದ್ರೆ ಡಿಕೆಶಿ ಸುಮ್ಮನಿರ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಆಗೋದು ಬಹುತೇಕ ಪಕ್ಕಾ ಆಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ವಾರದಲ್ಲಿ ಎಲ್ಲ ಚೇಂಜ್ ಆಗತ್ತೆ ಅಂತ ಹೇಳಿದರು. ಪಕ್ಕದ ರಾಜ್ಯವೊಂದರಲ್ಲಿ ಕೂಡ ದಲಿತರನ್ನು KPCC ಅಧ್ಯಕ್ಷರನ್ನಾಗಿ ಅಲ್ಲಿಯ ಪ್ರದೇಶ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಹೋಗಿ ಕಂಪ್ಲೇಂಟ್ ಕೊಟ್ರಲ್ಲ, ಅದಕ್ಕೆ ಅನುಗುಣವಾಗಿ ಇದೀಗ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿದ ಮಾತಿನ ಮರ್ಮ ಏನು? 8 ದಿನ ಅಥವಾ ಒಂದು ವಾರದಲ್ಲಿ ಆಗುತ್ತೆ ಅಂದ್ರೆ ಏನು? ಒಂದು ಲೆಕ್ಕಾಚಾರ ಪ್ರಕಾರ DK ಶಿವಕುಮಾರ್ ಅವರ ಕೈಯಿಂದ KPCC ಅಧ್ಯಕ್ಷಗಿರಿ ಹೋಗತ್ತಾ? ಮತ್ತೊಂದು ಲೆಕ್ಕಾಚಾರ ಪ್ರಕಾರ ಇನ್ನು ಕೆಲವೇ ತಿಂಗಳಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿದು ಬರುತ್ತಾ? ಚರ್ಚೆ ಸಿದ್ಧವಾಗಿದೆ. ಒಂದು ರಿಪೋರ್ಟ್. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೆ ಬಂತು ಗೊತ್ತು. ಸತೀಶ್ಗೆ ಪಟ್ಟಾಭಿಷೇಕ ಮಾಡ್ತಾರಾ ಖರ್ಗೆ? ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ಸಮರ ಸಾರಿ ದೆಹಲಿಯಲ್ಲಿ ನಿಂತು ತೊಡೆಯ ತೊಟ್ಟಿದ್ದ ಸತೀಶ್ ಜಾರಕಿಹೊಳಿ ಕೊನೆಗೂ ಯುದ್ಧ ಗೆದ್ದಂತೆ ಕಾಣುತ್ತಿದೆ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಎಂಬ ಸಾಹುಕಾರನ ಬೇಡಿಕೆಗೆ ಹೈಕಮಾಂಡ್ ಮಣಿಯುವುದು ಪಕ್ಕಾ ಆಗಿದೆ. ಕಲಬುರಗಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನ ಸದ್ಯದಲ್ಲೇ ಬದಲಾವಣೆ ಆಗಲಿದೆ ಎಂಬ ಸುಳಿವು ಕೊಟ್ಟಿದ್ದಾರೆ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಬಂದಿದೆ. ಈಗ 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸನಾಗ ಮಾಡಿ ಮುಗಿಸ್ತೇವೆ. ಡಿಕೆಶಿಯಿಂದ ಕೆಪಿಸಿಸಿ ಅಧ್ಯಕ್ಷಗಾದ ಕಿತ್ತುಕೊಂಡು ದಲಿತ ನಾಯಕರು ಸುಮ್ಮನಾಗ್ತಿಲ್ಲ. ಬಂಡೆಯ ಸಿಎಂ ಕನಸಿಗೂ ಕೊಳ್ಳಿಯಿಡಲು ಸಿದ್ಧತೆ ನಡೆದಿದೆ. ಅದಕ್ಕಾಗಿ ದಲಿತ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ.
ದಲಿತ ಸಮಾವೇಶಕ್ಕೆ ಪುನರ್ಜೀವ ನೀಡಲು ಸಚಿವ ಶಾಸಕರು ಸಿದ್ಧತೆ ನಡೆಸಿದ್ದಾರೆ. ಈ ಹಿಂದೆ ಡಿಕೆಶಿ ಹೊಡೆತಕ್ಕೆ ದಲಿತ ಸಮಾವೇಶ ರದ್ದಾಗಿತ್ತು. ಹೈಕಮಾಂಡ್ಗೆ ದೂರು ನೀಡಿ ಸಮಾವೇಶ ತಡೆಯುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ದರು. ಅಂದು ರದ್ದಾಗಿದ್ದ ಸಮಾವೇಶ ಆರಂಭಿಸಲು ಸಿದ್ಧತೆ ನಡೀತಾ ಇದೆ. ಇದೇ ಭಾನುವಾರ ಖರ್ಗೆ ಜೊತೆ ಪರಮೇಶ್ವರ್ 30 ನಿಮಿಷ ಕಾಲ ಚರ್ಚಿಸಿದ್ರು. ಸಮಾವೇಶ ನಡೆಸಿ ತಳಮಟ್ಟದ ಸಮುದಾಯ ಶಕ್ತಿ ಪ್ರದರ್ಶನ ಮಾಡಬೇಕು. ದಲಿತ ಶಾಸಕರು ಸಚಿವರನ್ನ ಒಂದೇ ವೇದಿಕೆಗೆ ತರೋದಕ್ಕೆ ಈ ಪ್ಲಾನ್ ನಡೆಯುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಸಮಾವೇಶದ ಮೂಲಕ ದಲಿತ ಸಿಎಂ ಚರ್ಚೆಗೆ ಮರುಜೀವ ನೀಡಲು ನಿರ್ಧರಿಸಲಾಗಿದೆ. ಕೆಲವು ಅರ್ಜಿಗಳನ್ನ ಅವ್ರಿಗೆ ಮಾತಾಡೋದಿದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಬಂದ ಮೇಲೆ ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡ್ತೀನಿ. ಈಗ ಯಾರೇನು ಭೇಟಿ ಮಾಡ್ತೀನಿ ಎಲ್ಲನೂ ಅಂತ್ಯದಲ್ಲಿ ಹೋಗೋವಾಗ ನಿಮಗೆಲ್ಲ ಮಾಹಿತಿ ಹೇಳ್ಬಿಟ್ಟು ಹೋಗ್ತೀನಿ. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನ ಕಾರ್ಯಕರ್ತರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಅವೆಲ್ಲ ಸುಳ್ಳು. ಅವೆಲ್ಲ ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಇನ್ನು ಒಂದೇ ವಾರದಲ್ಲಿ ಡಿಕೆಶಿ ಕುರ್ಚಿಗೆ ಕುತ್ತು ಬಂದೇ ಬಿಡುತ್ತಾ? ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಡ್ತಾರಾ? ಹಂಗೇನಾದ್ರೂ ಆದ್ರೆ ಡಿಕೆಶಿ ಸುಮ್ಮನಿರ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.